ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಟೈಮ್ ಅಂತೂ ಅಮ್ಮನ ಮನೇಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಡೇ ಸ್ಟಾರ್ಟ್ ಆಗೋದು ಏಕಂತಂದರೆ ಈ ವೆದರ್ನ ನೋಡ್ತಿದ್ರೇ ಒಂಥರ ಏನೋ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ. ಅವಾಗ ತಾನೇ ಸೂರ್ಯ ಬಂದಿರ್ತಾನೆ. ಸೊ ಹೂ ಗಿಡಗಳಲ್ಲಿ ಅರಳಿರುತ್ತೆ ಅಲ್ವಾ, ಹೂ ಎಲ್ಲನೂ ಕೂಡ. ಸೊ ಅದೆಲ್ಲ ನೋಡೋದಾಗಿರ್ಬೋದು ಅಥವಾ ಸೌಂಡ್ ಕೇಳಿಸ್ಕೊಳ್ಳೋದಾಗಿರ್ಬೋದು. ಸೊ ಮಾರ್ನಿಂಗ್ ಟೈಮ್ ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನ್ನ ವ್ಲಾಗ್ಸ್ಗಳಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗಿನ ಟೈಮ್ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಆ ಗಿಜಿ ಅನ್ನೋ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಏನೋ ಒಂಥರ ವೈಬೇ ಸಖತ್ತಾಗಿರುತ್ತೆ. ಅವಾಗ ತಾನೇ ಸೂರ್ಯ ಬಂದಿರ್ತಾನೆ ಅಲ್ವಾ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ಸಖತ್ತಾಗಿರುತ್ತೆ. ಸೊ ಇವಾಗ ನಾನು ಕೂಡ ಎದ್ದು ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ನನ್ನ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಗಿಡಗಳು ಹಾಕಿದ್ದೆ, ಅಂದರೆ ಗುಲಾಬಿ ಗಿಡಗಳೆಲ್ಲ ತೊಗೊಂಡು ಹಾಕಿದ್ದೀನಿ ಅಂತ ಪ್ರತಿ ವ್ಲಾಗಲ್ಲೂ ಶೇರ್ ಮಾಡ್ಕೊತಿದ್ದೀನಿ. ಸೊ ಅದ್ರ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ. ಸೊ ಆ ಗಿಡಗಳಿಗೆಲ್ಲನೂ ಕೂಡ ಫಸ್ಟು ನೀರೆಲ್ಲ ಹಾಕ್ಬಿಟ್ಟು, ಹಾಗೆಯೇ ರೆಡ್ ರೋಸ್ ಗಿಡನೂ ಕೂಡ ಅದು ಹೂವೆಲ್ಲ ಬಿಟ್ಟಿತ್ತು ತುಂಬ ಚೆನ್ನಾಗಿ. ಹಂಗೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅದಾದಮೇಲೆ ಅಲ್ಲಿರುವಂತಹ ಹೂ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಲ್ವಾ. ಅಂದರೆ ಕೆಲವೊಬ್ಬರಿಗೆ ಈ ಥರ ವಾತಾವರಣದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಆ ಥರ ಟೈಮ್ ಕೆಲವೊಬ್ಬರಿಗೆ ಸಿಗೋದಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು 7 ಸುತ್ತಿನ ಮಲ್ಲಿಗೆ ಹೂವು ಎಷ್ಟೊಂದು ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸಿಕ್ಕಾಬಟ್ಟೆ ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿರುತ್ತೆ ಇದು ಹೂವು. ಇದನ್ನು ಕಟ್ಟೋದು ಕೂಡ ಅಷ್ಟೇ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಅಥವಾ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನೋ ಏನೋ ನನಗೆ ನೆನಪಿಲ್ಲ ಸರಿಯಾಗಿ, ಬಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಮ್ಮ ಈ ಹೂವನ್ನೆಲ್ಲ ಕಟ್ಟಿರೋದನ್ನು ನಾನು ಹಂಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ದ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಎಲ್ಲ ಬಿಡ್ತಾ ಇರುತ್ತೆ. ನೀರು ತುಂಬ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬಿಡುತ್ತೆ. ಅಂದರೆ ಜಾಸ್ತಿ ದಿನವೂ ಕೂಡ ಈ ಹೂವು ಎಲ್ಲ ಬಿಡೋದಿಲ್ಲ ಆಯಿತಾ. ಸ್ವಲ್ಪ ದಿನದವ್ರಿಗೆ ಮಾತ್ರ ಅಷ್ಟೇ ಈ ಹೂವು ಎಲ್ಲ ಬಿಡೋದು. ಬಟ್ ಇದನ್ನು ಮುಡ್ಕೊಂಡಾಗಂತೂ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ ಅದನ್ನು ನೋಡೋದೇ ಒಂಥರ ಚೆಂದ ಅಂತ ಅನಿಸುತ್ತೆ. ಅಂದರೆ ಡಿಫ್ರೆಂಟ್ ಹೂವು ಅಲ್ವಾ. ಸೊ ಹಾಗಾಗಿ ಒಂಥರ ಸುತ್ತು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಜಡೆಗೂ ಕೂಡ ಹಾಕೊಂಡಾಗ. ಸೊ ನಾನು ಇದೇ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಮ್ಮ ಹೂ ಕಟ್ಟೋದನ್ನು ನಾನು ಮರೆತುಬಿಟ್ಟಿದ್ದೆ. ಸೊ ಈ ರೀತಿ ದಿನ ಬೆಳಗ್ಗೆ ಇತ್ತು ಅಂತಂದರೆ ಇದನ್ನೆಲ್ಲ ಹೂವೆಲ್ಲ ಬಿಡಿಸ್ಕೊಂಬರೋದು, ಅಥವಾ ನೈಟ್ ಆದರೆ ನೈಟ್ ಎಲ್ಲ ಬಿಡಿಸ್ಕೊಳ್ಳೋದು. ಈ ಥರ ಬೆಳಗಿನ ಟೈಮ್ ಎದ್ದು ಇದನ್ನೆಲ್ಲ ಕಟ್ಟಿ ಆಮೇಲೆ ನಮ್ಮಮ್ಮ ತಿಂಡಿ ಮಾಡೋದು ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಕೆಲಸ ನಡೀತಾನೆ ಇರುತ್ತೆ ಆಲ್ಮೋಸ್ಟ್ ಆಫ್ ದ ಟೈಮ್. ನಮ್ಮ ಮನೇಲಿ ಬೆಳಗಿನ ಟೈಮ್ ಇದೇ ಕೆಲಸ ಫಸ್ಟ್ ಆಗೋದು. ಇಲ್ಲ ಒಂದು ದೇವ್ರ ಫೋಟೋಸ್ಗೆಲ್ಲ ಹೂವೆಲ್ಲ ಇಟ್ಟು ಅದಾದಮೇಲೆ ಹೂವೆಲ್ಲ ಕಟ್ಟಿ ಅದಾದಮೇಲೆ ನೆಕ್ಸ್ಟ್ ಬೇರೆ ಕೆಲಸ ಮಾಡೋದು. ಸೊ ಈ ರೀತಿ ನಡೀತಾ ಇದೆ ಕೆಲಸ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೂ ಕಟ್ಟುತ್ತೆ ನಮ್ಮಮ್ಮ ಅಂತೂ. ಎಷ್ಟು ಫಾಸ್ಟಾಗಿ ಕಟ್ಟುತ್ತೆ ಮತ್ತು ಎಷ್ಟು ನೀಟಾಗಿ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಹತ್ರದಿಂದನೇ ಅಬ್ಸರ್ವ್ ಮಾಡಿ. ಸೊ ಹಂಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ಹಂಗೆ ತೋರಿಸ್ದೆ. ಅದಾದಮೇಲೆ ಮತ್ತೆ ಯಾವುದೇ ರೀತಿ ವ್ಲಾಗ್ಸ್ ಏನು ಮಾಡ್ಕೊಂಡಿಲ್ಲ. ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅನ್ನೋದು ಒಂದು ಸ್ವಲ್ಪ ನಡೀತಾ ಇದೆ ಅಂತಲೇ ಹೇಳ್ತೀನಿ. ಸೊ ಇವಾಗ ಸ್ವಲ್ಪ ಕಡಲೆಪುರಿ ಎಲ್ಲ ಒಗ್ಗರಣೆನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸಂಜೆ ಟೈಮಲ್ಲೆಲ್ಲ. ಸ್ವಲ್ಪ ಏನಾದರೂ ಖಾರವಾಗಿ ಇರೋದು ಅಥವಾ ಹೆಲ್ದಿಯಾಗಿರೋದು. ಸೊ ಈ ರೀತಿ ಎರಡನ್ನೂ ನೋಡ್ಕೊಬೇಕಲ್ವ. ಸೊ ಖಾರವಾಗಿರೋದು ಅಂದ ತಕ್ಷಣ ಖಾರನೂ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೆಲ್ದಿಯಾಗಿರೋದು ಈ ಸಂಜೆ ಟೈಮಲ್ಲಿ ಈ ಥರ ಎಲ್ಲ ಕ್ರೇವಿಂಗ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಕ್ರೇವಿಂಗ್ಸ್ ಇದ್ದಾಗ ಈ ಥರದ್ದು ಮಾಡಿದಾಗ ಇದನ್ನೆಲ್ಲ ತಿಂದಾಗ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತೆ. ಟೀ ಜೊತೆಗೂ ಕೂಡ ಸಖತ್ತಾಗಿರುತ್ತೆ ಅಲ್ವಾ ಕಡಲೆಪುರಿ ಒಗ್ಗರಣೆ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇಲ್ಲ ಅನ್ನೋರಿಗೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಹಂಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ತೋರಿಸ್ದೆ ಅಲ್ವಾ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಹಂಗೆ ಒಂದು ಪಾತ್ರೆನೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಫಸ್ಟ್ ಏನು ಫ್ರೈ ಮಾಡುತ್ತೋ ಅಂತಂದರೆ ಕೊಬ್ಬರಿನ ಫ್ರೈ ಮಾಡ್ಕೊತು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಮೆಣಸಿ ತರಲೆ ಏನು ಬರುತ್ತೆ, ಕರ್ಬೇವಿನ ಸೊಪ್ಪು, ಸೊ ಈ ರೀತಿ ಐಟಮ್ಸು, ಬೆಳ್ಳುಳ್ಳಿ, ಸೊ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಓಕೆನಾ. ಅಂದರೆ ಸೀದೋಗಬಾರ್ದು, ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು
ಫ್ರೈ ಮಾಡ್ಕೊಳ್ಳಿ. ಸೊ ಹಂಗೇ ಒಂದೊಂದಾಗಿ ಐಟಮ್ನ ಆ್ಯಡ್ ಮಾಡ್ಕೊತ ನಾವು ನೀಟಾಗಿ ಫ್ರೈ ಮಾಡಬೇಕಾಗಿರುತ್ತೆ. ಅಂದರೆ ಇವಾಗ ಕಡಲೆ ಬೀಜ ಕೊಬ್ಬರಿ ಹಾಕ್ಕೊಂಡಿದೆ ಅಲ್ವಾ, ನೆಕ್ಸ್ಟು ಮೆಣಸಿ ತರಲೆ ಏನು ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೈ ಮಾಡಿದಷ್ಟು ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಇವಾಗ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದೆ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊತೀನಿ. ಸೊ ಕರೆಕ್ಟಾಗಿ ಕ್ವಾಂಟಿಟಿನೇ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೊತ ಹುರ್ಗಡ್ಲೆ ಒಂದು ಹಾಕ್ಕೊಂಡಿಲ್ಲ, ಹಾಗೆಯೇ ಬೆಳ್ಳುಳ್ಳಿ ಒಂದು ಹಾಕ್ಕೊಂಡಿಲ್ಲ ಅಲ್ವಾ. ಸೊ ಅದನ್ನು ಕೂಡ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಅರಿಶಿನ ಅಥವಾ ಸಾಂಬಾರು ಪುಡಿ ಅಂತ ಏನು ಬರುತ್ತೆ ನೋಡಿ, ಎಲ್ಲರೂ ಆಲ್ಮೋಸ್ಟ್ ವಿಲೇಜಲ್ಲೆಲ್ಲ ಸಾಂಬಾರು ಪುಡಿನೇ ಹಾಕೋದು ಅಂತ ಅನ್ಕೊತೀನಿ. ಅಕಸ್ಮಾತ್ ಸಾಂಬಾರು ಪುಡಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಅರಿಶಿನ ಪುಡಿನೂ ಕೂಡ ಹಾಕೋಬಹುದು. ಸೊ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ಸ್ವಲ್ಪ ಒಂದು 3/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದು. ಸೊ ಈ ರೀತಿ ಇರುತ್ತೆ ಒಗ್ಗರಣೆ ಮಾಡೋದು. ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸೊ ಗೊತ್ತಿಲ್ಲದೆ ಇರೋರಿಗೆ ನಾನು ಹಂಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಲಾಸ್ಟಲ್ಲಿ ಪುರಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕಡಲೆಪುರಿ ಒಗ್ಗರಣೆ ರೆಡಿ ಅಂತಲೇ ಹೇಳ್ಬೋದು. ತುಂಬ ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು. ಎಲ್ಲಾದರೂ ಟ್ರಿಪ್ ಹೋದರೆ ಅಥವಾ ಜಾಸ್ತಿ ಜನ ಫ್ಯಾಮಿಲಿ ಎಲ್ಲರೂ ಹೋದರೆ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಸಂಜೆ ಟೈಮಲ್ಲೂ ಕೂಡ ಟೀ ಜೊತೆಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿಲ್ಲ ಅನ್ನೋರು ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ. ರೋಸ್ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ರೋಸ್ ಗಿಡಗಳೆಲ್ಲ ನೋಡಿದ್ರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಎಷ್ಟು ಸತಿ ಇದ್ರದ್ದೆಲ್ಲ ವೀಡಿಯೋಸ್ ಮಾಡ್ಕೊಂಡು ಶೇರ್ ಮಾಡ್ಕೊತೀನಿ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ಬಿಡಿ. ಯಾಕಂದರೆ ಅದು ಪ್ರತಿಯೊಂದು ಮೂಮೆಂಟ್ ಚೇಂಜಸ್ ಆಗ್ತಾ ಇರೋದನ್ನು ನೋಡೋದೇ ಒಂಥರ ಖುಷಿ. ಯಾಕಂದರೆ ಅದು ಫಸ್ಟ್ ಎಲೆ ಚಿಗುರೋದಾಗಿರ್ಬೋದು ಅಥವಾ ಫಸ್ಟ್ ರೋಸ್ ಬಿಡೋದಾಗಿರ್ಬೋದು. ಸೊ ಈ ರೀತಿ ಎಲ್ಲನೂ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅಂದರೆ ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿ ಬಿಡ್ತಾ ಇದೆ ಅಂತ. ಅಂದರೆ ನಾನು ಇದನ್ನೆಲ್ಲ ಹಾಳಾಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮುಗ್ಗೆಲ್ಲ ಬಿಡ್ತಾ ಇದೆ. ಸೊ ರೆಡ್ ರೋಸ್ ಆಗಿರ್ಬೋದು ಮತ್ತು ಯೆಲ್ಲೋ ರೋಸ್ ಆಗಿರ್ಬೋದು ಆಲ್ರೆಡಿ ಹೂವು ಬಿಟ್ಬಿಟ್ಟಿದೆ. ಸೊ ಅದನ್ನೆಲ್ಲ ನೋಡೋದು ಅಂದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಹಂಗೇ ಅದ್ರದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹಂಗೆ ಶೇರ್ ಮಾಡ್ಕೊತಾ ಇರ್ತೀನಿ. ಕೆಲವೊಬ್ಬರಿಗೆ ಗಿಡ ಬೆಳೆಸೋರಿಗೆ ಗೊತ್ತಿರುತ್ತೆ ಅದ್ರ ಖುಷಿ ಏನು ಅಂತ ಅಂದ್ಬಿಟ್ಟು, ಕೆಲವೊಬ್ಬರಿಗೆ ಇದೆಲ್ಲ ಸಿಲ್ಲಿ ಅಂತಲೂ ಕೂಡ ಅನಿಸ್ಬೋದು. ಬಟ್ ಗಿಡಗಳು ಬೆಳೆಸೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಎಷ್ಟು ಪ್ರೀತಿಯಿಂದ ಆರೈಕೆ ಮಾಡಿ ಬೆಳೆಸ್ತೀವಿ ಅನ್ನೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಹಂಗೇ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಮ್ಮ ಮನೆ ಹತ್ರನೇ ಮಾದೇಶ್ವರ ಆರ್ಚ್ ಇರೋದ್ರಿಂದ ಅಲ್ಲಿ ಪಾರಿವಾಳದಕ್ಕಿ ಎಲ್ಲ ಸಿಕ್ಕಾಬಟ್ಟೆ ಬಂದು ಕೂತ್ಕೊಳ್ಳುತ್ತೆ ಆಯಿತಾ. ಅದ್ರ ನೋಡೋದೇ ಒಂಥರ ಖುಷಿ. ಎಷ್ಟು ಚೆನ್ನಾಗಿ ಅದು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಷ್ಟು ಎಲ್ಲನೂ ಕೂಡ ಒಟ್ಟಿಗೆ ಹೋಗುತ್ತೆ ಒಟ್ಟಿಗೆ ಬರುತ್ತೆ. ಹಾಗೇ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ಕಾಫಿಗೆ ಅಂತ ಅಂದ್ಬಿಟ್ಟು ಅಮ್ಮ ಜೋಳದಲ್ಲಿ ಪಾಪ್ಕಾರ್ನ್ ಏನು ಬರುತ್ತೆ ನೋಡಿ ಅವಳು ಅಂತ ಕರಿತೀವಿ. ಸೊ ನಮ್ಮ ಹಳ್ಳಿ ಸೈಡಲ್ಲಿ ಪಾಪ್ಕಾರ್ನ್ ಅಂತಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದನ್ನು ರೆಡಿ ಮಾಡಿಕೊಟ್ಟಿದ್ದೆ. ನನಗಿದು ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅದ್ರ ಜೊತೆ ಬೆಲ್ಲ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಹುರ್ಗಡ್ಲೆ, ಸೊ ಇಷ್ಟನ್ನು ಕೂಡ ಮಾಡಿಕೊಟ್ಟಿದೆ. ಸೊ ಸಂಜೆ ಟೈಮಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋದು ನಾನು. ಅದೊಂದು ಸಂಜೆ ಟೈಮಲ್ಲಿ ಕಾಫಿಗಾಯಿತು. ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಸಂಜೆ ಟೈಮಲ್ಲಿ ಬಂದುಬಿಟ್ಟು ನಾನು ಬೋಂಡನ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಚೆನ್ನಾಗಿ ತಿನ್ನೋದಾಗ್ಬಿಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಡೇ ರೊಟೀನ್ ವ್ಲಾಗ್ ಅಂತಲೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.